ಹಾಯ್ ಫ್ರೆಂಡ್ಸ್, ಬನ್ನಿ ಇವತ್ತು ನಾವು HRMSನಿಂದ ಯಾವ ರೀತಿ ಪೇ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೋಬೇಕು ಅಂತಕ್ಕಂಥದ್ದು ತಿಳಿಯೋಣ. ಮೊದಲಿಗೆ HRMSನಲ್ಲಿ HRMS karnataka.gov.in ಲಾಗಿನ್ಗೆ ಟೈಪ್ ಮಾಡಿದರೆ ಈ ಥರ ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಈ ಥರ ಹೋಮ್ ಪೇಜ್ ಓಪನ್ ಆದಮೇಲೆ ಕೆಲವೊಂದು ನಿಮಗೆ ಎಲ್ಲ ಉದ್ಯೋಗಿಗಳಿಗೆ ಮತ್ತು DDOಗಳಿಗೆ ಸೂಚನೆಗಳು ಬರ್ತವೆ. ಹಾಗೆ LICಯ 2 ಮಾಹಿತಿ ಇದೆ. ಅದನ್ನ ನೋಡಿಕೊಂಡು ನಂತರ ನೀವೇನು ಮಾಡಬೇಕು ಅಂದರೆ ಇಲ್ಲಿ ನಿಮ್ಮ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಹಾಕಬೇಕು. ಅದೇ ರೀತಿಯಾಗಿ ನಿಮ್ಮ HRMSಲ್ಲಿ ರಿಜಿಸ್ಟರ್ಡ್ ಆಗಿರ್ತಕ್ಕಂಥ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಆ OTP ಕೂಡ ಹಾಕಿ ಅದರ ನಂತರ ಕೆಳಗಡೆ ಕ್ಯಾಪ್ಚಾವನ್ನು ಹಾಕಬೇಕು. ಯಾವ ರೀತಿಯ ಒಂದು ಕ್ಯಾಪ್ಚಾ ಬಂದಿರುತ್ತೆ ಅದೇ ರೀತಿಯ ಕ್ಯಾಪ್ಚಾವನ್ನು ಹಾಕಬೇಕು. ಹಾಕಿದ ನಂತರ ನೀವು ಇಲ್ಲಿ ಲಾಗಿನ್ ಬಟನ್ ಮೇಲೆ ಪ್ರೆಸ್ಸನ್ನು ಮಾಡಬೇಕು. ಲಾಗಿನ್ ಬಟನ್ ಮೇಲೆ ಒತ್ತಿದ ಮೇಲೆ ನಿಮಗೆ ಮುಂದೆ ಈ ರೀತಿಯ ಒಂದು ಪೇಜನ್ನು ಓಪನ್ ಆಗುತ್ತೆ. ಇಲ್ಲಿ ನೆಟ್ವರ್ಕ್ ಸ್ಲೋ ಇರೋ ಕಾರಣದಿಂದ ಲೋಡ್ ಆಗ್ತಾಯಿಲ್ಲ. ಮತ್ತೊಂದು ಸರಿ ಇಲ್ಲಿ ಲಾಗಿನ್ ಬಟನ್ ಮೇಲೆ ಒತ್ತಾ ಇದ್ದೀನಿ. ಈ ಲಾಗಿನ್ ಬಟನ್ ಮೇಲೆ ಒತ್ತಿದ ತಕ್ಷಣ ಈ ರೀತಿಯ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಎಂಪ್ಲಾಯಿಯ ಒಂದು ಪ್ರೊಫೈಲನ್ನು ಬರುತ್ತೆ. ಇಲ್ಲಿ ನಿಮ್ಮ ಎಲ್ಲ ವಿವರಗಳು ನಮೂದಾಗಿರುತ್ತೆ. ನೀವು ಒಂದ್ಸರಿ ನಿಮ್ಮ ನಮೂದುಗಳನ್ನು ಪರಿಶೀಲಿಸ್ಕೋಬೇಕು. ನಿಮ್ಮ ಹೆಸರು, ಡೇಟ್ ಆಫ್ ಬರ್ತು, ಜೆಂಡರು, ಸ್ಪೌಸ್ ನೇಮು, ಈ ಥರ ಅಡ್ರೆಸ್ಸು ಬರುತ್ತೆ. ಇಲ್ಲಿ 2ನೇ ಆಪ್ಷನ್ ಇದೆ, ಪೇ ಸ್ಲಿಪ್ ಅಂತ. ಪೇ ಸ್ಲಿಪ್ ಮೇಲೆ ಒತ್ತಿದಾಗ ನಿಮಗೆ ಈ ಥರ ಒಂದು ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಸೆಲೆಕ್ಟ್ ಅಂತಿರುತ್ತೆ. ಇಲ್ಲಿ ಯಾವ ಮಂತಿಂದ ನಿಮಗೆ ಶಾಲಾ ಸ್ಲಿಪ್ ಆಗಿದೆ ಅದು ಮಂತನ್ನು ಸೆಲೆಕ್ಟ್ ಮಾಡಬೇಕು. ಅದೇ ರೀತಿಯಾಗಿ ಯಾವ ಇಯರನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡಿದ ನಂತರ ಸರ್ಚ್ ಬಟನ್ ಮೇಲೆ ಒತ್ತಿದರೆ ಈ ಥರ ನಿಮ್ಮದು ಶಾಲಾ ಸ್ಲಿಪ್ ಓಪನ್ ಆಗುತ್ತೆ. ಅದರ ಮೇಲೆ ಪ್ರಿಂಟನ್ನು ಒತ್ತಿದರೆ ಈ ರೀತಿ ಏನು ಮಾಡ್ತದೆ ಅಂದರೆ PDF ರೂಪದಲ್ಲಿ ಬರುತ್ತೆ. ಇದನ್ನು ನೀವು ಸೇವ್ ಆ್ಯಸ್ PDF ಅಂತ ಒತ್ತಿದ ಮೇಲೆ ಈ ಥರ ಏನು ಮಾಡ್ತದೋ ಓಪನ್ ಆಗುತ್ತೆ. ನೀವು ಎಲ್ಲಿ ಯಾವ ಇದರಲ್ಲಿ ಸೇವ್ ಮಾಡ್ಕೋಬೇಕಂತ ತೋರಿಸುತ್ತೆ. ಇಲ್ಲಿ ವ್ಯೂ ಪೇ ಸ್ಲಿಪ್ ಅಂತ ಬರುತ್ತೆ. ನೀವು ಬೇಕಾದರೂ ಕೂಡ ಅದನ್ನ ಅಳಗಿಸಿ ನೀವು ಅದಕ್ಕೆ ನೇಮನ್ನು ಕೊಟ್ಕೋಬೋದು. ಪೇ ಸ್ಲಿಪ್, ನಾನು ಇಲ್ಲಿ ಪೇ ಸ್ಲಿಪ್ ಜುಲೈ 2024 ಅಂತ ಟೈಪ್ ಮಾಡ್ತಾಯಿದ್ದೀನಿ. ನೀವು ಕೂಡ ಅದನ್ನ ಯಾವ್ದು ಮಂತ್ ಇದೆಯೋ ಆ ಥರ ಮಂತ್ ಸೇವ್ ಮಾಡಿದರೆ ನಿಮ್ಮ ಸ್ಯಾಲ್ರಿ ಸ್ಲಿಪ್ ಸೇವ್ ಆಗುತ್ತೆ.